ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಯುಐಡಿಎಫ್ಸಿ ನಿಯಮ ಗಾಳಿಗೆ ತೂರಿದ್ರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮರು ನೇಮಕ ಹಗರಣ. ನಿವೃತ್ತ ಅಧಿಕಾರಿಗಳ ಮರು ನೇಮಕ ಹಗರಣ. ಟಿವಿ5ಗೆ ಲಭ್ಯವಾದ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಯುಐಡಿಎಫ್ಸಿಯಲ್ಲಿ ನಿವೃತ್ತ ಅಧಿಕಾರಿಗಳ ಬಿಡುಗಡೆ ಯಾವಾಗ? ನಿವೃತ್ತರಿಗೆ ವೇತನ, ವಾಹನ ಸೌಲಭ್ಯ ಸೇರಿ ಇನ್ನಿತರ ಸೌಲಭ್ಯ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಗೊತ್ತಿಲ್ಲದೆ ಈ ರೀತಿಯ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ. ಮೊದಲೇ ಸರ್ಕಾರದ ಬೊಕ್ಕಸ ಖಾಲಿ ಅಂತೇಳಿ ಬೊಬ್ಬೆ ಇಡ್ತಾ ಇದ್ದಾರೆ. ಇನ್ನಷ್ಟು ಖಜಾನೆಯನ್ನ ಖಾಲಿ ಮಾಡುವಂತಹ ಕೆಲಸಗಳು ಸದ್ದಿಲ್ಲದೆ ನಡೀತಾ ಇದೆ. ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಸೇವೆಯಿಂದ ಬಿಡುಗಡೆ ಆದೇಶವನ್ನು ನೀಡಿದಂತ ಸಿಎಸ್ ಆದ್ರೂ ಸಹ ಕೆಯುಐಡಿಎಫ್ಸಿಯಲ್ಲಿ ನಿವೃತ್ತ ಅಧಿಕಾರಿಗಳ ಬಿಡುಗಡೆ ವಿಳಂಬ ಆಗ್ತಾ ಇದೆ. ಪ್ರಭಾವಿ ನಿವೃತ್ತ ಅಧಿಕಾರಿಗಳ ಬೆನ್ನಿಗೆ ನಿಂತವರು ಯಾರು ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಹುಟ್ಟಾಕಂಗ್ ಮಾಡ್ತಾ ಇದೆ. ಜಯರಾಮ್, ನಾಗಭೂಷಣ ಆರಾಧ್ಯ, ರಾಜಶೇಖರ. ಕೆಯುಐಡಿಎಫ್ಸಿಯಲ್ಲಿ ಅಕ್ರಮ ಸೇವೆ, ತ್ರಿಮೂರ್ತಿಗಳ ಮೇಲೆ ಸಾಲು ದೂರಿದ್ರೂ ಸಹ ಬಿಡುಗಡೆಗೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಹಂಗಾದ್ರೆ ಯಾರು ಸೇಫ್ ಮಾಡ್ತಾ ಇರೋದು? ಇನ್ನೂ ಸಹ ಅಧಿಕಾರದಲ್ಲಿ ಇದ್ದಾರೆ. ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಹ ಸಿಗ್ತಾ ಇದೆ. ಯಾತಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ? ಸರ್ಕಾರದಲ್ಲಿ ಬೊಕ್ಕಸ ಖಾಲಿ ಆಗ್ತಾ ಇದೆ, ಖಜಾನೆ ಖಾಲಿ ಆಗ್ತಾ ಇದೆ, ಆದ್ರೂ ಸಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಿವೃತ್ತ ಅಧಿಕಾರಿಗಳ ಬಿಡುಗಡೆ ವಿಳಂಬ ಆಗ್ತಾ ಇದೆ. ಹಾಗಾದ್ರೆ ಇವರ ಬೆನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿರೋರು ಯಾರು ಹಾಗಾದ್ರೆ?